ಸರ್ಕಾರಿ ಶಾಲೆಯ ಕಸವನ್ನ ವಿಲೇವಾರಿ ಮಾಡಿದ ಗ್ರಾಮ ಪಂಚಾಯತ್ ಮುಂದೆ ಕಸ ಸುರಿದ ವಿದ್ಯಾರ್ಥಿಗಳು. ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನ ಉಳೇನೂರು ಗ್ರಾಮದಲ್ಲಿ ನಡೆದಂತಹ ಈ ಒಂದು ಘಟನೆ. ಸರ್ಕಾರಿ ಶಾಲೆಯಲ್ಲಿರುವಂತಹ ಕಸವನ್ನ ವಿಲೇವಾರಿ ಮಾಡುವಂತೆ ಅನೇಕ ಬಾರಿ ಮನವಿ ಮಾಡಿದ್ರು ಗ್ರಾಮ ಪಂಚಾಯತ್ಗೆ. ಆದರೂ ಅಧಿಕಾರಿಗಳು ಇದಕ್ಕೆ ಸ್ಪಂದಿಸಿರಲಿಲ್ಲ. ಇದರಿಂದ ಮನನೊಂದಂತಹ ವಿದ್ಯಾರ್ಥಿಗಳು ತಾವೇ ಕಸವನ್ನು ತೆಗೆದುಕೊಂಡು ಹೋಗಿ ಗ್ರಾಮ ಪಂಚಾಯಿತಿ ಮುಂದೆ ಹಾಕಿದ್ದಾರೆ. ಲೇ ಕಸ ತಗೊಂಡು ಎಲ್ಲಿಗೆ ಹೊಂಟ್ರಿ ಎಲ್ಲರೂ? ಯಾಕ ಕಸ ಹಾಕಿ ಬರೋಕೆ ಹೊಂಟ್ರಿ? ಹಾಂ ಸರಿ, ಅಲ್ಲಿ ಮುಂದೆ ಹಾಕಿ ಬರ್ರಿ. ಕಸ ತಗೊಂಡು ಎಲ್ಲಿ ಹಾಕ್ತಿರಲ್ಲ ಸೀದಾ ಹೋಗಿ? ಎದಕ್ಕೆ ಅವ್ರು ಬಂದು ತಗೊಂಡು ಹೋಗಿಲ್ಲ, ಹೌದಿಲ್ಲ? ಹಾಂ ಬರ್ರಿ. ಏಯ್ ಅಲ್ಲಿ ಹಾಕ್ರಿ, ತಾಂಬರ್ರಿ, ಅಲ್ಲಿ ಹಾಕ್ರಿ. ನೀವು ಸುರೂರಿ, ನಾ ಸುರೂರು ಹೇಳ್ತೀನಿ ನಿಮಗೆ. ಅಲ್ಲಿ ಸುರು ಹೋರಿ ನೀವು. ಒಂದು ತಿಂಗಳಿಂದ ಕಸ ವಿಲೇವಾರಿ ಮಾಡಿರಿ ಸರ್ಕಾರಿ ಶಾಲೆಗಳ ಅಂತ ಹೇಳಿದ್ರು ವಿಲೇವಾರಿ ಮಾಡಿಲ್ಲ ಗ್ರಾಮ ಪಂಚಾಯತಿ ಉಳೇನೂರಿಂದ. ಅದಕ್ಕೆ ಶಾಲೆಗಿನ ಕಸ ತೊಗೊಂಬಂದು ಪಂಚಾಯತಿ ಮುಂದೆ ಹಾಕಿವಿ. ಇಲ್ಲಿಂದ ವಿಲೇವಾರಿ ಮಾಡಬೇಕಾಗಿ ಅವರಲ್ಲಿ ವಿನಂತಿ. ಗ್ರಾಮ ಪಂಚಾಯತಿ ಪಿ ಡಿ ಒ ವಾರದಿಂದ ನಾವು ಹುಡುಕಿದ್ರು ಬಂದಿಲ್ಲ. ಸೆಕ್ರೆಟ್ರಿಗೆ ಫೋನ್ ಮಾಡಿ ಹೇಳಿವಿ, ಸೆಕ್ರೆಟ್ರಿ ಇನ್ನೂ ಪಂಚಾಯತಿಗಿಲ್ಲ, ಯಾರು ಪಂಚಾಯತಿಗಿಲ್ಲ. ನಾವು ಬಂದು ಭಾಳ ಸಲ ಮನವಿ ಮಾಡಿವಿ, ಆದ್ರೂ ಕಸ ವಿಲೇವಾರಿ ಮಾಡದೇ ಇರೋದ್ರಿಂದ ತಂದು ಉಳೇನೂರು ಗ್ರಾಮ ಪಂಚಾಯತಿ ಮುಂದೆ ಕಸ ಹಾಕಿವಿ. ಇನ್ನೂ ಒಂದು ಟ್ರ್ಯಾಕ್ಟರ್ ಕಸ ಐತಿ, ಇನ್ನೂ ಸ್ವಲ್ಪ ಹೊತ್ತಿನಾಗ ಬಂದು ಅವ್ರು ವಿಲೇವಾರಿ ಮಾಡಿಲ್ಲ ಅಂತಂದ್ರೆ ಪೂರ್ತಿ ತೊಗೊಂಬಂದು ಪಂಚಾಯತಿ ಮುಂದೆನೇ ಸುರಿತೀವಿ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉಳೇನೂರಿನಲ್ಲಿ ಎಲ್ಲ ಮಕ್ಕಳು ಪ್ರತಿದಿನ ಕಸ ಬೆಳೆದು ಆ ಕಸನೆಲ್ಲ ಒಂದು ಕಡೆ ಒಟ್ಟಾಕಿದ್ದಾರೆ. ಆ ಕಸನ ವಿಲೇವಾರಿ ಮಾಡಿರಿ ಅಂತೇಳಿ ಪಂಚಾಯತಿಯವರಿಗೆ ಒಂದು ತಿಂಗಳಿಂದ ಶಾಲೆಯಿಂದ ಲೆಟ್ರ್ ಕೊಟ್ಟು ನಾವು ಕಂಟಿನ್ಯೂಸ್ ಆಗಿ ಮನವಿ ಮಾಡಿದ್ರು. ಹಲವಾರು ಬಾರಿ ನಾನು ಅಲ್ಲಿ ಸೆಕ್ರೆಟ್ರಿಗೆ ಪರ್ಸ್ನಲಿ ಕಾಲ್ ಮಾಡಿದ್ದೀನಿ. ಆ ಪಿ ಡಿ ಒ ಫೋನೇ ಎತ್ತಲ್ಲ. ಎಷ್ಟು ವಾರದಿಂದ ಕಾಲ್ ಮಾಡಿದ್ರು, ಎಷ್ಟು ಬಾರಿ ಮನವಿ ಮಾಡಿದ್ರು, ಅವ್ರು ಬರೀ ಬಂದು ಕಸ ತೊಗೊಂಡೋಗಿಲ್ಲ. ಇವತ್ತು ಬೆಳಿಗ್ಗೆ ನಾಳೆ ಜನವರಿ 26 ಪ್ರಜಾಪ್ರಭುತ್ವ ದಿನ ಐತಿ, ನಾವು ಆಚರಿಸಬೇಕು, ಬಂದು ಕಸ ತೊಗೊಂಡೋಗ್ರಿ ಅಂತಂದು ಹೇಳಿದ್ರೆ ಅಲ್ಲಿ ಕಸ ತೆಗೆಯೋ ಸಿಬ್ಬಂದಿ ಹೇಳ್ತಾನೆ ನಮಗೆ ಲೆಟ್ರೇ ಕೊಟ್ಟಿಲ್ಲ ಅಂತಂದು ಹೇಳ್ತಾನೆ. ಒಂದು ತಿಂಗಳಿಂದನೇ ಲೆಟ್ರ್ ಕೊಟ್ಟೈತಿ, ಇವ್ರಿಗೆ ಲೆಟ್ರ್ ಯಾಕೆ ಕೊಡಬೇಕು? ಪಂಚಾಯತಿ ಕರ್ತವ್ಯ ಅದು ಕಸ ತೆಗಿಬೇಕಾಗಿರೋದು. ಸೊ ಅದಕ್ಕೋಸ್ಕರ ನಾವು ಕಸ ತೊಗೊಂಡೋಗಿ ಇವತ್ತು ಪಂಚಾಯತಿ ಮುಂದೆ ಹಾಕಿ ಬಂದಿದ್ವಿ. ದಯವಿಟ್ಟು ಇವ್ರ ಮೇಲೆಲ್ಲ ಕ್ರಮ ತಗೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿ. ಧನ್ಯವಾದಗಳು. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.